ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಕೆ.ಸಿ.ಇ.ಟಿ. ಕೌನ್ಸಿಲಿಂಗ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ 10th ಮಾರ್ಕ್ಸ್ ಕಾರ್ಡ್. ಇದು 2 ಸೆಟ್ ಜೆರಾಕ್ಸ್ ಮಾಡಿಸಿ ನೀವು ಓದಿರುವಂತಹ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಸೈನ್ ಮತ್ತು ಸೀಲ್ ಹಾಕ್ಸಿ ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ 12th ಮಾರ್ಕ್ಸ್ ಕಾರ್ಡ್. ಇದು ಇನ್ನೂ ಒರಿಜಿನಲ್ ಬಂದಿಲ್ಲ. ಸೊ ನಿಮ್ಮ ಕಾಲೇಜಲ್ಲಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂದರೆ ಕೊಡ್ತಾರೆ. ಅದು ಕೂಡ ಪ್ರಿನ್ಸಿಪಲ್ ಸೈನ್ ಮತ್ತು ಸೀಲ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಲಾಸ್ಟ್ ಕೆ.ಸಿ.ಇ.ಟಿ. 2024 ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಲ್ಲ, ಅದು ಕೂಡ ಲಾಸ್ಟ್ ಪೇಜಲ್ಲಿ ಪ್ರಿನ್ಸಿಪಲ್ ಸೈನ್ ಮತ್ತು ಸೀಲ್ ಹಾಕ್ಸಿ ರೆಡಿಯಾಗಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ 2 ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ರೀಸೆಂಟ್ 2 ಫೋಟೋಸ್ ಕೂಡ ಇಟ್ಕೊಂಡಿರಿ. ನೆಕ್ಸ್ಟ್ ಕೆ.ಸಿ.ಇ.ಟಿ. ಅಪ್ಲಿಕೇಶನ್ ಫೀ ಪೇಮೆಂಟ್ ಪ್ರೂಫ್. ಇದೇನು ಬೇಕಾಗಲ್ಲ, ಆದರೂ ನೀವು ಪೇ ಮಾಡಿರುವಂಥ ರೆಸಿಪ್ಟ್ದು 2 ಸೆಟ್ ಜೆರಾಕ್ಸ್ ಮಾಡಿಸಿ ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಹಾಲ್ ಟಿಕೆಟ್. ಇದು ಕೂಡ 2 ಸೆಟ್ ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿರಿ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್. ಅಂದರೆ ನೀವು ಕರ್ನಾಟಕದಲ್ಲಿ 7 ವರ್ಷ ಓದಿದ್ದೀರಾ ಅಂತ ಪ್ರೂಫ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಓದಿರುವಂತಹ ಸ್ಕೂಲ್ಸ್ ಕಾಲೇಜಸಲ್ಲಿ ಆ ಪ್ರಿನ್ಸಿಪಲ್ ಹತ್ರ ಸೀಲು ಸೈನು ಹಾಕ್ಸ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಸ್ಟಡಿ ಸರ್ಟಿಫಿಕೇಟ್. ಅಂದರೆ ನೀವೇನಾದರೂ ರೂರಲಲ್ಲಿ ಓದಿದ್ದೀರಾ ಅಂದರೆ ಆ ಸ್ಕೂಲ್ ಅಥವಾ ಆ ಕಾಲೇಜಲ್ಲಿ ಓದಿರುವಂತಹ ಸ್ಟಡಿ ಸರ್ಟಿಫಿಕೇಟ್ನ ಬರೆಸ್ಕೊಂಡು ಅದು ಕೂಡ ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ಅಂದರೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂದರೆ 1 to 10th. ಸೊ ಆ ಸ್ಟಡಿ ಸರ್ಟಿಫಿಕೇಟ್ ಕೂಡ ಪ್ರಿನ್ಸಿಪಾಲ್ ಹತ್ರ ಸೀಲು ಸೈನು ಹಾಕ್ಸ್ಕೊಂಡು ರೆಡಿಯಾಗಿ ಇಟ್ಕೊಂಡು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಷಲ್ ಕೆಟಗರಿ. ಅಂದರೆ ನೀವೇನಾದರೂ ಸ್ಪೋರ್ಟ್ಸಲ್ಲಿ ಇನ್ನೆಲ್ಲಾದರೂ ಗೆದ್ದಿದ್ರೆ, ಸೊ ಆ ಕೆಟಗರಿಗೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅದು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ.